ರಾಜ್ಯದಲ್ಲಿ ಸದ್ದಿಲ್ಲದೆ ರೇಷನ್ ಕಾರ್ಡ್ ರದ್ದಾಗ್ತಾ ಇದೆಯಾ? ಸರ್ಕಾರದ ವಿರುದ್ಧ ಫಲಾನುಭವಿಗಳು ಈಗ ಪ್ರತಿಭಟನೆ ಮಾಡೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ತಿದ್ದಾರೆ. ಲಗ್ಗೆರೆ ವಾರ್ಡ್ನಲ್ಲಿ BPL ಕಾರ್ಡ್ದಾರರು ಆಲ್ರೆಡಿ ಪ್ರೊಟೆಸ್ಟ್ ಮಾಡ್ತಾವ್ರೆ. 20 ರಿಂದ 25 ವರ್ಷಗಳಿಂದ BPL ಕಾರ್ಡ್ ಅನ್ನ ಬಳಕೆ ಮಾಡ್ಕೊಂಡು ಬರ್ತಾ ಇದೀವಿ. ಆರೋಗ್ಯ ಸೇವೆಗಳು ಸೇರಿ ತುಂಬಾ ಸೌಲಭ್ಯ ಸಿಗ್ತಾ ಇತ್ತು ನಮಗೆಲ್ಲ. ಆದ್ರೆ ಈಗ ಏಕಾಏಕಿ ರದ್ದು ಮಾಡಿದ್ದಾರೆ ಅಂತೇಳಿ ಫಲಾನುಭವಿಗಳು ಆಕ್ರೋಶವನ್ನ ಹೊರ ಹಾಕ್ತಿದ್ದಾರೆ. ಆರನಗರ ವಿಧಾನಸಭಾ ಕ್ಷೇತ್ರದ ವಾರ್ಡ್ ನಂಬರ್ 69 ಲಗ್ಗೆರೆ ಭಾಗದಲ್ಲಿದ್ದೇನೆ. ಈ ಒಂದು ಭಾಗದ ನಿವಾಸಿಗಳು ನೋಡ್ತಿರ್ಬೋದು. ಇವ್ರದೆಲ್ಲ ಈಗ BPL ಕಾರ್ಡ್ ಈಗ ರದ್ದಾಗಿದೆ. ಕಳೆದ 1 ತಿಂಗಳ ಹಿಂದೆ ಇವರಿಗೆ ಗೊತ್ತಾಗಿದೆ. ಹೀಗಾಗಿ ಸರ್ಕಾರದ ವಿರುದ್ಧ ಮತ್ತು ಆಹಾರ ಸರಬರಾಜು ಇಲಾಖೆ ವಿರುದ್ಧ ಒಂದ್ ಕಡೆ ಆಕ್ರೋಶರಾಗ್ತಿದ್ದಾರೆ. ಯಾಕಂದ್ರೆ ಎಲ್ಲ ಸೌಲಭ್ಯ ಸಿಗ್ತಿತ್ತು, ಒಂದ್ ಕಡೆ ಹಾಸ್ಪಿಟಲ್ ಸೌಲಭ್ಯ ಸಿಗ್ತಿತ್ತು. ಹೀಗಾಗಿ ಈ ಒಂದು ಭಾಗದ ನಿವಾಸಿಗಳು ಸರ್ಕಾರದ ಒಂದ್ ಕಡೆ ಪ್ರತಿಭಟನೆ ಆಕ್ರೋಶ ಹೊರಾಗ್ತಿದ್ದಾರೆ. ನೋಡ್ತಿರ್ಬೋದು ಎಲ್ಲ ಬಡವರು. ಯಾಕಂದ್ರೆ ಸಿದ್ದರಾಮಯ್ಯ ಅವರು ಹೇಳ್ತಿದ್ರು ನಮ್ಮ ಸರ್ಕಾರ ಬಂದ್ರೆ ಬಡವರಿಗೆ ಅನುಕೂಲ ಆಗುತ್ತೆ, 10 kg ಅಕ್ಕಿ ಕೊಡುತ್ತಂತೆ ತುಂಬಾ ಹೇಳ್ತಿದ್ರು. ಬಟ್ ಇದೀಗ ಅಕ್ಕಿ ಕಿತ್ತುಕೊಂಡಿದ್ದಾರೆ. ಮತ್ತೊಂದ್ ಕಡೆ ಗ್ಯಾರಂಟಿ ಯೋಜನೆ ಏನೇ 2,000 ರೂಪಾಯಿ ಕೊಡ್ತಿರಲ್ಲ ಅದು ಸಹ ಕಿತ್ತು ಹೋಗಿದೆ. ಹೀಗಾಗಿ ಎಲ್ಲೊಂದ್ ಕಡೆ ಈ ಒಂದು ಭಾಗದ ನಿವಾಸಿಗಳು ಆಕ್ರೋಶವರಾಗ್ತಿದ್ದಾರೆ. ಅವ್ರನ್ನ ಮಾತಾಡಿಸ್ತೀನಿ. ಮೇಡಮ್, ಯಾವಾಗ ಗೊತ್ತಾಯ್ತು ಅಂತ ನಿಮ್ಗೆ ಈ ಒಂದು BPL ಕಾರ್ಡ್ ರದ್ದಾಗಿದೆ ಅಂತ? ಹೋದ ತಿಂಗಳಿಂದ ನಮ್ಗೆ ಗೊತ್ತಾಯ್ತು. ಈ ತರ ಇಲ್ಲ ಕಟ್ಟಾಯ್ತು BPL ಕಾರ್ಡು, ಅಕ್ಕಿ ಕೊಡಲ್ಲ ಅಂದ್ರು. ಅದಕ್ಕಿಂತ ನಾವು ಏನ್ ತಿನ್ಬೇಕು? ನಾವು ಗಂಡ ಇಲ್ಲ, ನಮ್ಗೆ ದುಡ್ಕೊಂಡ್ ತಿನ್ನೋರು ಇರೋರ್ಗೆಲ್ಲ ಐತೆ, ಬಿಲ್ಲಿಂಗ್ ಇರೋರ್ಗು ಎಲ್ಲಾರ್ಗು ಬಂದೈತೆ. ನಮ್ಗೆ ಯಾಕೆ ಕಟ್ ಮಾಡ್ಬೇಕು? ಎಷ್ಟು ವರ್ಷಗಳಿಂದ ಈಗ BPL ಇತ್ತು ನಿಮ್ ಕಡೆ ಅಂತ? ನಮ್ಗೆ 25 ವರ್ಷದಿಂದ ಐತೆ. 25 ವರ್ಷದಿಂದ ಅಕ್ಕಿ ಕೊಡ್ತಾ ಇದ್ರು. ಇವಾಗ ಸಿದ್ದರಾಮಯ್ಯ ಬಂದ್ಮೇಲೆ ಈ ತರ ಮಾಡ್ತೀನಿ ಅಂತ ಅಂದ್ಮೇಲೆ ಗ್ಯಾರಂಟಿಗೆ ಅನೌನ್ಸ್ ಇವೆಲ್ಲ ಮಾಡ್ತಿದ್ರ ಅಂತ ಸರ್ಕಾರ? ಏನಿಲ್ಲ. BPL ಏನ್ ಹೇಳ್ತಾರಂತ? BPL ಕಾರ್ಡು APL ಆಗ್ಬಿಟ್ಟಿದೆ ಅಂತ ಹೇಳ್ತಾ ಇದ್ದಾರೆ. ನಮ್ಮಂತ ಬಡವ್ರಿಗೆ ಏನ್ ಮಾಡೋದು? ನೀವು ಒಳ್ಳೇದು ನಾವು ಇದೀವಿ ಅಂತ ಹೇಳ್ಬಿಟ್ಟು ಬಡವ್ರಿಗೆ ಈ ತರ ಮಾಡ್ಬಿಟ್ರೆ ಬಡವ್ರು ಎಲ್ಲಿ ಹೋಗೋದು? ರೋಡಲ್ಲಿ ನಿಂತ್ಕೋಬೇಕಷ್ಟೇ. ಸಿದ್ದರಾಮಯ್ಯ ಅವರು DK ಸುಮಾರು ಕಾರಲ್ಲಿ AC ಕಾರಲ್ಲಿ ಓಡಾಡ್ತಾರೆ. ನಮ್ಮ ಬಡವ್ರು ಎಲ್ಲಿ ಓಡೋದು? ರೋಡಲ್ಲಿ ಮಲ್ಕೊಂತೀವಿ, ಬಂದು ನೋಡಕ್ ಹೇಳು. ಬಡವ್ರು ಎಲ್ಲಿಗೆ ಹೋಗ್ಬೇಕಂತ? ಅದೇ ನಾವು ಎಲ್ಲಿ ಹೋಗೋದು? ರೋಡಲ್ಲಿ ನಿಂತ್ಕೋಬೇಕು ಅಷ್ಟೇ. ಸಿದ್ದರಾಮಯ್ಯ ಒಳ್ಳೇದು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಈ ತರ ಮಾಡ್ಬಿಟ್ರೆ ನಾವ್ ಎಲ್ಲಿ ಹೋಗೋದು? 2,000 ರೂಪಾಯಿ ಕೊಡ್ತಾರೆ BPL ಇದ್ದವರಿಗೆ, 10 kg ಅಕ್ಕಿ ಕೊಡ್ತಾರ. ಇದರಿಂದ ಸರ್ಕಾರಕ್ಕೆ ಹಣ ಹೊಂದಿಸಲು ಕಷ್ಟ ಆಗುತ್ತೆ. ಹೀಗಾಗಿ ರದ್ದು ಮಾಡಿದಾರ ಅಂತ ಹೇಳಿದ್ರ ಏನಾದ್ರು? ಅದು ಒಂದು ಕಾರಣ ಇರ್ಬೋದೇನೋ ನಮ್ಗೆ, ಅವ್ರಿಗೆ ಅದರಿಂದ ಈ ತರ ಪ್ರಾಬ್ಲಮ್ ಆಗ್ತಾ ಇದೆ. ನಮಗೂ ಗೊತ್ತಿಲ್ಲ. ಸಡನ್ ಆಗಿ ನಾವು ಡಿಪೋಕ್ ಹೋಗಿ ತಗೊಳ್ಳೋಗ ಆಸ್ಪತ್ರೆಗೆ ನಮಗೆ ಖರ್ಚು ವೆಚ್ಚ ಬೇಕಾಗುತ್ತೆ. ನಮ್ಗೆ ಅದರಿಂದ ನಮ್ಗೆ ಬೇಕು, ತಿನ್ನಕ್ಕೆ ಅಕ್ಕಿ ಬೇಕು, ದುಡಿಯಕ್ಕೆ ಶಕ್ತಿ ಇಲ್ಲ. ನಾವು ಕೂಲಿ ಕಾರ್ಮಿಕರು ಬೇಕಾದ್ರೆ ಬಂದು ಚೆಕ್ ಮಾಡ್ಕೊಳ್ಳಿ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನನ್ನ ಸಹೋದರಿ ರಂಜಿತ್ ಶಿರಿಯಾರ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ರಂಜಿತ್, ಏನ್ ಹೇಳ್ತಾರೆ ಜನ? ಈಗ ಸಿಬ್ಬಂದಿಗಳು ಏನ್ ಹೇಳ್ತಿದ್ದಾರೆ? ನೀವು ತುಂಬಾ ಜನರನ್ನ ಮಾತನಾಡಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ರಿ ಬೆಳಗಿಂದ. ಖಂಡಿತ ನಾಗೇಂದ್ರ ಬಾಬು, ನೋಡಿ, ಈ KYC ಸರ್ಕಾರ ಸದ್ದಿಲ್ಲದೆ ರೇಷನ್ ಕಾರ್ಡ್ಗಳಲ್ಲಿ KYCಯನ್ನ ಲಿಂಕ್ ಮಾಡಬೇಕು ಅನ್ನೋದು. ಈ KYC ಅಂದ್ರೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಬೇಕು ಅಂತೇಳಿ ಹೇಳಿ ಆಧಾರ್ ಕಾರ್ಡ್ ಲಿಂಕ್ ಮಾಡದೇ ಇದ್ರೆ ಅಂತವರ APL ಕಾರ್ಡ್ಗಳು ರದ್ದಾಗ್ತಾ ಇದೆ. ಸಿದ್ದರಾಮಯ್ಯನವರು ಅನ್ನರಾಮಯ್ಯ ಅಂತಾರೆ, ಆದ್ರೆ ಸಿದ್ದರಾಮಯ್ಯನವರ ಸರ್ಕಾರ ಮಾನ್ಯ ಆಹಾರ ಸಚಿವರಾಗಿರುವಂತ ಮುನಿಯಪ್ಪನವರ ಇಲಾಖೆಯಲ್ಲಿ ಇಂಥದ್ದೊಂದು ಸುಮಾರು 25 ಲಕ್ಷ APL ಕಾರ್ಡ್ ಹೋಲ್ಡರ್ಸ್ ಇದ್ದಾರೆ. ಆದ್ರೆ ಅದರಲ್ಲಿ 11 ಲಕ್ಷ APL ಕಾರ್ಡ್ಗಳು ಈಗಾಗಲೇ ಕ್ಯಾನ್ಸಲ್ ಆಗಿದ್ದಾವೆ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿ ಇದೆ. ಯಾಕೆ ಅಂತ ಹೇಳಿದ್ರೆ ಈ KYCನ ಅಟ್ಯಾಚ್ ಮಾಡಿಲ್ಲ ಅನ್ನೋದು. ಈ KYCನ ಅಟ್ಯಾಚ್ ಮಾಡದೆ APL ಕಾರ್ಡ್ ರದ್ದಾದ್ರೆ ಯಾವುದೇ ಆಯುಷ್ಮಾನ್ ಯೋಜನೆಯ ಫಲಾನುಭವಿಗಳಿಗೆ ಕಾರ್ಡ್ ಇಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಯಾವುದೇ ಔಷಧದಲ್ಲಿ ಅಥವಾ ವೈದ್ಯಕೀಯ ಚಿಕಿತ್ಸೆ ಸಿಗೋದಿಲ್ಲ. ಅವರ ಮಕ್ಕಳಿಗೆ ಯಾವುದೇ ವಿದ್ಯಾಭ್ಯಾಸದ ಸ್ಕಾಲರ್ಶಿಪ್ ಸಿಗೋದಿಲ್ಲ. ಅಥವಾ ಸರ್ಕಾರದ ಯಾವೊಂದು ಯೋಜನೆಯೂ ಕೂಡ ಆಧಾರ್ ಕಾರ್ಡ್ ಅನ್ನ ತಮ್ಮ APL ಕಾರ್ಡ್ ಅಥವಾ BPL ಕಾರ್ಡಿಗೆ ಲಿಂಕ್ ಮಾಡಿಲ್ಲ ಅಂತ ಹೇಳಿದ್ರೆ ಆ ಕಾರ್ಡ್ ಏನಾದ್ರೂ ಕ್ಯಾನ್ಸಲ್ ಆದ್ರೆ ಯಾವುದೇ ಸರ್ಕಾರದ ಯೋಜನೆಗಳು ಸಿಗೋದಿಲ್ಲ. ನಾವು ಬೆಳಿಗ್ಗೆಯಿಂದಲೂ ಕೂಡ ಮ್ಯಾರಥಾನ್ ನ್ಯಾಯಬೆಲೆ ಅಂಗಡಿಗಳ ಮುಂದೆ
ಒಂದು ರಿಯಾಲಿಟಿ ಚೆಕ್ ಅನ್ನ ಮಾಡ್ತಾ ಇದ್ವಿ. ನೋಡಿ, ನೀವು ಗಮನಿಸ್ತಾ ಇದ್ದೀರಲ್ಲ, ರಾಜಾಜಿನಗರದ ಈ ಅನ್ನಭಾಗ್ಯ ಅಂಗಡಿ ಇದು, ಅಂದ್ರೆ ನ್ಯಾಯಬೆಲೆ ಅಂಗಡಿ ಇದು. ಇಲ್ಲಿ ಸರತಿ ಸಾಲಿನಲ್ಲಿ ಜನ ನಿಂತ್ಕೊಂಡು ತಮ್ಮ ಫಲಾನುಭವಿಗಳೇನಿದ್ದಾರೆ ಸುಮಾರು 1,000 ಜನ ಇಲ್ಲಿ ರೇಷನ್ ಅನ್ನ ಪಡ್ಕೊಳ್ತಾರೆ ಅಂತ ಅವ್ರು ಮಾತಾಡ್ಸೋಣ. ಎಷ್ಟು ಜನರ EKYC ಅಟ್ಯಾಚ್ ಆಗಿದೆ, ಎಷ್ಟು ಜನರದ್ದು ಬಾಕಿ ಇದೆ, ಎಷ್ಟು ಜನ ಇಲ್ಲಿ ರೇಷನ್ ತಗೊಳ್ತಾರೆ ಅಂತೇಳಿ. ಸರ್, ಇಲ್ಲಿ ಎಷ್ಟು ಜನ ಟೋಟಲ್ ಆಗಿ ತಮ್ಮ ನ್ಯಾಯಬೆಲೆ ಅಂಗಡಿಯಲ್ಲಿ ರೇಷನ್ ತಗೋತಾರೆ? 1530 ಕಾರ್ಡ್ ಇದೆ ನಮ್ಮಲ್ಲಿ. ಅದರಲ್ಲಿ ನಮ್ಮಲ್ಲಿ 98% ಕ್ಲಿಯರ್ ಆಗಿದೆ. BPL, PHH ಕಾರ್ಡು, PHH ಸ್ಟೇಟು, PHH ಸೆಂಟ್ರಲ್ಲು, AY. APL ಅವ್ರದ್ದು ಮ್ಯಾಕ್ಸಿಮಮು ಅವ್ರೇನಾಗಿದೆ ಅಂದರೆ ಸಾಕಷ್ಟು ರೀತಿ ಅವ್ರು ಬಂದು ಅವತ್ತು ಅವರು EKYC ಮಾಡಿಲ್ಲ. ರೀಸನ್ ಏನಂದರೆ EKYC ಮಾಡಬೇಕಾದ್ರೆ ಅಬೋವ್ ಪಾವರ್ಟಿ ಲೈನ್ ಹೊರಗಡೆ ಇರ್ತಾರೆ, ಕೆಲಸ ಅದು ಇದು ಹೋಗಿರ್ತಾರೆ. ಈಗ 2 ತಿಂಗಳಿಂದ ಸರ್ವರ್ದು ಸಿಕ್ಕಾಪಟ್ಟೆ ಸಮಸ್ಯೆ ಇರೋದ್ರಿಂದ ಅದು ಇನ್ಕಂಪ್ಲೀಟ್ ಆಗಿರ್ಬೋದು. ಈಗ ಆಮೇಲೆ ನಮ್ಮ ರಾಜ್ಯ ಸರ್ಕಾರದಲ್ಲಿ ಸ್ಟಾಕ್ ಬೇಕು. APL ಕಾರ್ಡ್ಗೆ, ಎಬೋವ್ ಪಾವರ್ಟಿ ಲೈನ್ ಕಾರ್ಡ್ಗೆ ಕೊಡಬೇಕಾದ್ರೆ ನಮ್ಮಲ್ಲಿ ಸಫಿಷಿಯೆಂಟ್ ಸ್ಟಾಕ್ ಬೇಕು. ಸ್ಟಾಕ್ ಇನ್ಸಫಿಷಿಯೆಂಟ್ ಆಗಿರೋದ್ರಿಂದ ಇಶ್ಯೂ ಇಲ್ಲ. ಈಗ ಬೆಂಗಳೂರು IRA 98% ಎಲ್ಲ ಕವರ್ ಆಗಿದೆ, ಯಾವುದೇ ಸಮಸ್ಯೆ ಇಲ್ಲ. ಈಗ APL ಕಾರ್ಡ್ ಕ್ಯಾನ್ಸಲ್ ಆಗಿ ಜನರಿಗೆ ಸವಲತ್ತು ಸಿಗದೆ ತಮ್ಮ ಬಳಿ ಏನಾದ್ರು ಗಲಾಟೆ ಮಾಡಿದ್ದು ಅಥವಾ ರಾಜ್ಯದಲ್ಲಿ ಸದ್ದಿಲ್ಲದೆ ರೇಷನ್ ಕಾರ್ಡ್ ರದ್ದಾಗ್ತಾ ಇದೆಯಾ? ಸರ್ಕಾರದ ವಿರುದ್ಧ ಫಲಾನುಭವಿಗಳು ಈಗ ಪ್ರತಿಭಟನೆ ಮಾಡೋದಕ್ಕೆ ಸಿದ್ಧತೆಯನ್ನ ಮಾಡ್ಕೊಳ್ತಿದ್ದಾರೆ. ಲಗ್ಗೆರೆ ವಾರ್ಡ್ನಲ್ಲಿ BPL ಕಾರ್ಡ್ದಾರರು ಆಲ್ರೆಡಿ ಪ್ರೊಟೆಸ್ಟ್ ಮಾಡ್ತಾವ್ರೆ. 20 ರಿಂದ 25 ವರ್ಷಗಳಿಂದ BPL ಕಾರ್ಡ್ ಅನ್ನ ಬಳಕೆ ಮಾಡ್ಕೊಂಡು ಬರ್ತಾ ಇದೀವಿ, ಆರೋಗ್ಯ ಸೇವೆಗಳು ಸೇರಿ ತುಂಬಾ ಸೌಲಭ್ಯ ಸಿಗ್ತಾ ಇತ್ತು ನಮಗೆಲ್ಲ. ಆದ್ರೆ ಈಗ ಏಕಾಏಕಿ ರದ್ದು ಮಾಡಿದ್ದಾರೆ ಅಂತೇಳಿ ಫಲಾನುಭವಿಗಳು ಆಕ್ರೋಶವನ್ನ ಹೊರ ಹಾಕ್ತಿದ್ದಾರೆ. ಆರ್ ನಗರ ವಿಧಾನಸಭಾ ಕ್ಷೇತ್ರದ ವಾರ್ಡ್ ನಂಬರ್ 69 ಲಗ್ಗೆರೆ ಭಾಗದಲ್ಲಿದ್ದೇನೆ. ಈ ಒಂದು ಭಾಗದ ನಿವಾಸಿಗಳು ನೋಡ್ತಿರ್ಬೋದು, ಇವ್ರದೆಲ್ಲ ಈಗ BPL ಕಾರ್ಡ್ ಈಗ ರದ್ದಾಗಿದೆ. ಕಳೆದ 1 ತಿಂಗಳ ಹಿಂದೆ ಇವರಿಗೆ ಗೊತ್ತಾಗಿದೆ. ಹೀಗಾಗಿ ಸರ್ಕಾರದ ವಿರುದ್ಧ ಮತ್ತು ಆಹಾರ ಸರಬರಾಜು ಇಲಾಖೆ ವಿರುದ್ಧ ಒಂದ್ ಕಡೆ ಆಕ್ರೋಶ ಹೊರಾಗ್ತಿದ್ದಾರೆ. ಯಾಕಂದ್ರೆ ಎಲ್ಲ ಸೌಲಭ್ಯ ಸಿಗ್ತಿತ್ತು, ಒಂದ್ ಕಡೆ ಹಾಸ್ಪಿಟ್ಲ್ ಸೌಲಭ್ಯ ಸಿಗ್ತಿತ್ತು. ಹೀಗಾಗಿ ಈ ಒಂದು ಭಾಗದ ನಿವಾಸಿಗಳು ಸರ್ಕಾರದ ಒಂದ್ ಕಡೆ ಪ್ರತಿಭಟನೆ ಆಕ್ರೋಶ ಹೊರಾಗ್ತಿದ್ದಾರೆ. ನೋಡ್ತಿರ್ಬೋದು ಎಲ್ಲ ಬಡವರು. ಯಾಕಂದ್ರೆ ಸಿದ್ದರಾಮಯ್ಯ ಅವರು ಹೇಳ್ತಿದ್ರು ನಮ್ಮ ಸರ್ಕಾರ ಬಂದ್ರೆ ಬಡವರಿಗೆ ಅನುಕೂಲ ಆಗುತ್ತೆ, 10 kg ಅಕ್ಕಿ ಕೊಡ್ತಂತೆ ತುಂಬಾ ಹೇಳ್ತಿದ್ರು. ಬಟ್ ಇದೀಗ ಅಕ್ಕಿ ಕಿತ್ತುಕೊಂಡಿದ್ದಾರೆ. ಮತ್ತೊಂದ್ ಕಡೆ ಗ್ಯಾರಂಟಿ ಯೋಜನೆ ಏನೋ 200 ರೂಪಾಯಿ ಕೊಡ್ತಿರಲ್ಲ, ಅದು ಸಹ ಕಿತ್ತು ಹೋಗಿದೆ. ಹೀಗಾಗಿ ಇಲ್ಲೊಂದ್ ಕಡೆ ಈ ಒಂದು ಭಾಗದ ನಿವಾಸಿಗಳು ಆಕ್ರೋಶ ಹೊರಾಗ್ತಿದ್ರು. ಅವ್ರನ್ನ ಮಾತಾಡಿಸ್ತೀನಿ. ಮೇಡಮ್, ಯಾವಾಗ ಗೊತ್ತಾಯ್ತು ಅಂತ ನಿಮ್ಗೆ ಈ ಒಂದು BPL ಕಾರ್ಡ್ ರದ್ದಾಗಿದ್ದು ಅಂತ? ಹೋದ ತಿಂಗಳಿಂದ ನಮ್ಗೆ ಗೊತ್ತಾಯ್ತು, ಈ ತರ ಇಲ್ಲ ಕಟ್ಟಾಯ್ತು BPL ಕಾರ್ಡು, ಅಕ್ಕಿ ಕೊಡಲ್ಲ ಅಂದ್ರು. ಅದಕ್ಕಿಂತ ನಾವು ಏನ್ ತಿನ್ಬೇಕು? ನಾವು ಗಂಡ ಇಲ್ಲ, ನಮ್ಗೆ ದುಡ್ಕೊಂಡ್ ತಿನ್ನೋರು ಇರೋರ್ಗೆಲ್ಲ ಐತೆ, ಬಿಲ್ಲಿಂಗ್ ಇರೋರ್ಗು ಎಲ್ಲಾರ್ಗು ಬಂದೈತೆ, ನಮ್ಗೆ ಯಾಕೆ ಕಟ್ ಮಾಡ್ಬೇಕು? ಎಷ್ಟು ವರ್ಷಗಳಿಂದ ಈಗ BPL ಇತ್ತು ನಿಮ್ ಕಡೆ ಅಂತ? ನಮ್ಗೆ 25 ವರ್ಷದಿಂದ ಐತೆ. 25 ವರ್ಷದಿಂದ ಅಕ್ಕಿ ಕೊಡ್ತಾ ಇದ್ರು. ಇವಾಗ ಸಿದ್ದರಾಮಯ್ಯ ಬಂದ್ಮೇಲೆ ಈ ತರ ಮಾಡ್ತೀನಿ ಅಂತ ಅಂದ್ಮೇಲೆ ಗ್ಯಾರಂಟಿಗೆ ಅನೌನ್ಸ್ ಇವೆಲ್ಲ ಮಾಡ್ತಿದ್ರ ಅಂತ ಸರ್ಕಾರ? ಏನಿಲ್ಲ. BPL ಏನ್ ಹೇಳ್ತೀರಂತ? BPL ಕಾರ್ಡು APL ಆಗ್ಬಿಟ್ಟಿದೆ ಅಂತ ಹೇಳ್ತಾ ಇದ್ದಾರೆ. ನಮ್ಮಂತ ಬಡವ್ರಿಗೆ ಏನ್ ಮಾಡೋದು? ನೀವು ಒಳ್ಳೇದು ನಾವು ಇದೀವಿ ಅಂತ ಹೇಳ್ಬಿಟ್ಟು ಬಡವ್ರಿಗೆ ಈ ತರ ಮಾಡ್ಬಿಟ್ರೆ ಬಡವರು ಎಲ್ಲಿ ಹೋಗೋದು? ರೋಡಲ್ಲಿ ನಿಂತ್ಕೋಬೇಕಷ್ಟೇ. ಸಿದ್ದರಾಮಯ್ಯ ಅವರು DK ಸುಮಾರು ಕಾರಲ್ಲಿ AC ಕಾರಲ್ಲಿ ಓಡಾಡ್ತಾರೆ. ನಮ್ಮ ಬಡವ್ರು ಎಲ್ಲಿ ಓಡೋದು? ರೋಡಲ್ಲಿ ಮಲ್ಕೊಂತೀವಿ, ಬಂದು ನೋಡಕ್ ಹೇಳು. ಬಡವ್ರು ಎಲ್ಲಿಗೆ ಹೋಗ್ಬೇಕಂತ? ಅದೇ ನಾವು ಎಲ್ಲಿ ಹೋಗೋದು? ರೋಡಲ್ಲಿ ನಿಂತ್ಕೋಬೇಕು ಅಷ್ಟೇ. ಸಿದ್ದರಾಮಯ್ಯ ಒಳ್ಳೇದು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಈ ತರ ಮಾಡ್ಬಿಟ್ರೆ ನಾವ್ ಎಲ್ಲಿ ಹೋಗೋದು? 200 ರೂಪಾಯಿ ಕೊಡ್ತಾರೆ BPL ಇದ್ದವರಿಗೆ, 10 kg ಅಕ್ಕಿ ಕೊಡ್ತಾರೆ. ಇದರಿಂದ ಸರ್ಕಾರಕ್ಕೆ ಹಣ ಹೊಂದಿಸಲು ಕಷ್ಟ ಆಗುತ್ತೆ. ಹೀಗಾಗಿ ರದ್ದು ಮಾಡಿದಾರ ಅಂತ ಹೇಳಿದ್ರೆ ಏನಾದ್ರು ಅದು ಒಂದು ಕಾರಣ ಇರ್ಬೋದೇನೋ ನಮಗೆ, ಅವ್ರಿಗೆ ಅದರಿಂದ ಈ ತರ ಪ್ರಾಬ್ಲಮ್ ಆಗ್ತಾ ಇದೆ. ನಮಗೂ ಗೊತ್ತಿಲ್ಲ. ಸಡನ್ ಆಗಿ ನಾವು ಡಿಪೋಕ್ಕೆ ಹೋಗಿ ತೊಗೊಳೋಗ ಆಸ್ಪತ್ರೆಗೆ ನಮಗೆ ಖರ್ಚು ವೆಚ್ಚ ಬೇಕಾಗುತ್ತೆ ನಮಗೆ. ಅದರಿಂದ ನಮ್ಗೆ ಬೇಕು, ತಿನ್ನಕ್ಕೆ ಅಕ್ಕಿ ಬೇಕು, ದುಡಿಯಕ್ಕೆ ಶಕ್ತಿ ಇಲ್ಲ. ನಾವು ಕೂಲಿ ಕಾರ್ಮಿಕರು ಬೇಕಾದ್ರೆ ಬಂದು ಚೆಕ್ ಮಾಡ್ಕೊಳ್ಳಿ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನನ್ನ ಸಹೋದರಿ ರಂಜಿತ್ ಶಿರಿಯಾರ್ ಈಗ